ಸಮಸ್ತ ವೀಕ್ಷಕರಿಗೆಲ್ಲ ಸ್ಪರ್ಧಾ ಟಿವಿಯಿಂದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜನಪದ ಸೊಗಡಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಹಾಗೂ ಸ್ಪರ್ಧಾ ಟಿವಿಯಿಂದ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು. ಹಾಗೆ ನಿಮ್ಮ ಮನೆ ಮಗಳು ಶಶಿಕಲಾ. ವೀಕ್ಷಕರೇ, ಜನಪದ ಕಲೆಗಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅಂದ್ರೆ ಜನಪದರು ಪ್ರಕೃತಿ ಸೌಂದರ್ಯದ ಮೂಲಕ ತಮ್ಮ ಹಾಡುಗಳನ್ನು ಹೇಳೋದಿರ್ಬೋದು, ಕುಣಿಯೋದಿರ್ಬೋದು, ಕೋಲಾಟ ಆಡೋದಿರ್ಬೋದು, ಏನೋ ಮಾಡಿದ್ರು ಕೂಡ ಪ್ರಕೃತಿ ಸೌಂದರ್ಯನೇ ಜನಪದರೇ ಪ್ರಕೃತಿಯ ಸೌಂದರ್ಯ. ಅಂದ್ರೆ ಸೃಷ್ಟಿ ಸೌಂದರ್ಯ, ನೀರು, ಹಳ್ಳ, ಕೊಳ, ಅವು ಹರಿಯುವಂತ ನಾದದ ಮೇಲೆ ಹಾಡುಗಳನ್ನು ಕಟ್ಟಿದ್ರು, ಪಕ್ಷಿಗಳ ಮೇಲೆ ಹಾಡುಗಳನ್ನು ಕಟ್ಟಿದ್ರು. ಆಮೇಲೆ ಗಿಡ, ಮರ, ಎಲೆಗಳು, ಇದರಿಂದ ಬರುವಂತ ಹಚ್ಚ ಹಸಿರಿನಾದ ಆ ಮರ ಗಿಡಗಳನ್ನು ನೋಡಿ ಜನಪದರು ಹಾಡಿದ್ರು, ಕುಣಿದ್ರು, ನರ್ತಿಸಿದ್ರು, ಮನಕ್ಕೆ ಉಲ್ಲಾಸವನ್ನು ನೀಡಿದ್ರು. ಅದೇ ತರ ನಮ್ಮ ಸ್ಪರ್ಧಾ ಟಿವಿಯಲ್ಲಿ ಇವತ್ತು ಅನೇಕ ಕಲಾವಿದರನ್ನ ನಾವು ಬರಮಾಡಿ ಅವರಿಂದ ಜನಪದ ಅಂದ್ರೇನು, ಜನಪದ ಹಾಡುಗಳು ಹೇಗಿರ್ತವೆ ಅನ್ನೋದು ಈಗಿನ ಪೀಳಿಗೆಗೆ ಅವನ್ನ ತಿಳಿಸಿಕೊಡ್ಬೇಕಂತ ನಮ್ಮ ಸ್ಪರ್ಧಾ ಟಿವಿಯಿಂದ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಚಲನಚಿತ್ರದ ಗೀತೆಗಳನ್ನು ನೋಡಿ ಕೇಳಿ ಅದರಲ್ಲಿದ್ದಾರೆ ಜನಪದ ಅಂದ್ರೇನು, ಹಾಡು ಹೇಗಿರ್ತವೆ, ಅದು ಯಾವ ತರ ಅಂತ ಅನ್ನೋದು ಇನ್ನೊರಿಗಿನೋ ಅವರಿಗೆ ಗೊತ್ತಿಲ್ಲ. ಅದರಾಗಿ ತಿಳಿಸಿಕೊಳ್ಳಲಿಕ್ಕೆ ಒಂದು ಸಣ್ಣ ಪ್ರಯತ್ನ. ವೀಕ್ಷಕರೇ, ಅದೇ ತರ ಜನಪದ ಹಾಡನ್ನು ಹೇಳಿಕೆ ಒಬ್ರು ಕಲಾವಿದರು ನಮ್ಮ ಇವತ್ತ ಸ್ಪರ್ಧಾ ಟಿವಿಗೆ ಆಗಮಿಸಿದ್ದಾರೆ. ಅವರು ವೀರೇಶ್ ಸೆಂಕಿನ್ ಭಟ್ ಅಂತ ಹೇಳಿ, ಇವರು ಸುಮಾರು ಚಿಕ್ಕ ವಯಸ್ಸಿನಿಂದ ಇದು ಅವರು ಹವ್ಯಾಸವಾಗಿ ತಗೊಂಡಂತ ಕಲೆ ಆಗಿದೆ. ಆ ಕಲೆಯನ್ನ ಉಳಿಸಿ ಬೆಳೆಸೋದೇ ಅವರ ಉದ್ದೇಶವಾಗಿದೆ. ಹಾಗಾಗಿ ಅನೇಕ ಸಂಘ ಸಂಸ್ಥೆ ಎಲ್ಲಿ ಯಾರು ಕರೆದ್ರು, ಒಂದು ದೇವಸ್ಥಾನ ಇರ್ಬೋದು, ಒಂದು ಧರ್ಮಸ್ಥಳ ಸಂಘ ಇರ್ಬೋದು, ಯಾವುದೇ ತರ ಇದ್ರು ಕೂಡ ಅವರು ಅಲ್ಲಿ ಹೋಗಿ ತಮ್ಮ ಸೇವೆಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಅವರಿಗೆ ಪ್ರಶಸ್ತಿಗಳು, ಆಮೇಲೆ ಕರ್ನಾಟಕ ಜಾನಪದ ಪರಿಷತ್ತಿನ ಬೆಂಗಳೂರು ಇದರಲ್ಲಿ ಅಧ್ಯಕ್ಷರು ಕೂಡ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಈ ಚಿಕ್ಕ ವಯಸ್ಸಿನಲ್ಲಿ ಅವರ ಈ ತತ್ವಪದ, ಜನಪದ ಹಾಡುಗಳು, ಕೋಲಾಟ, ಆಮೇಲೆ ಇವರು ಹಾಡು ಹಂಗೆ ಹೇಳಲ್ಲ, ಹೇಗೆ ಹೇಳ್ತಾರೆ ಅಂತೀರಾ, ಕಂಜ ಭಾಷೆ ಆ ಹಾಡನ್ನ ಹೇಳ್ತಾ ಇದ್ರೆ ಕೇಳಕ್ಕೆ ಎರಡು ಕಿವಿನೂ ಸಾಲದು. ಅದಕ್ಕಾಗಿ ಆ ಹಾಡನ್ನ ನಾವು ನೀವು ಕೇಳ್ಕೊಂಡು ಬರೋಣ. ಹಾಗೆ ಅವರನ್ನ ಆ ಹಾಡಿನ ಮೂಲಕ ನಿಮ್ಮ ಮನಸ್ಸನ್ನು ಗೆಲ್ಲಾಕತ್ತಾರೆ ವೀರೇಶ್ ಸೆಂಕಿನ್ ಭಟ್ ಅವರು. ಚಲ್ಲಿ ನೋಡಿ ಗೋತಮ್ಮ ಬಂದದ್ಯಾವಲ್ಲೇ, ಮುಂದೆ ಹೋಗೋದ್ಯಾವಲ್ಲೇ, ಇಂದು ನಿನ್ನ ಸತಿ ಸುತರ ಕಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲಿ, ಮುಕ್ತನಾಗೋದ್ಯಾವಲ್ಲಿ. ಚಲ್ಲಿ ನೋಡಿ ಗೋತಮ್ಮ ಬಂದದ್ಯಾವಲ್ಲಿ, ಚಲ್ಲಿ ನೋಡಿ
ಬಗ್ಗೆ ಹೇಳ್ತಾ ಇದ್ರೆ ಕೇಳಲಿಕ್ಕೆ ಎಷ್ಟು ಸುಂದರ ಅನಿಸ್ತದೆ. ಆಮೇಲೆ ಅವರ ಮಾತುಗಳೇ, ಅವರು ಈ ಹಾಡಿನ ಮೂಲಕ ಸುಂದರವಾದಂತ ಬದುಕನ್ನ, ತಮ್ಮ ಜನಪದ ಕಲೆಗಳ ಮೂಲಕ ತಮ್ಮ ಬದುಕನ್ನ ಕಟ್ಕೋತಾರೆ. ಹಾಗೆ ಈ ಕಲೆಗಳನ್ನು ಮುಂದುವರ್ಸ್ಕೊಂತ ಹೋಗ್ತಾರೆ. ಮುಂದುವರ್ಸೋದಂದ್ರೆ ತಾವು, ತಮ್ಮ ಮಕ್ಕಳು, ಮುಂದೆ ಅವ್ರ ಮಕ್ಕಳು, ಹೀಗಿಂದ ಬಂದಂತ ಸಂಪ್ರದಾಯ ಆಗಿದೆ. ಈ ಒಂದು ಜನಪದ ಸೊಗಡು ಅಂತ ಹೇಳಿದ್ರೆ ಇದನ್ನ ಹಾಡನ್ನಿರ್ಬೋದು, ಕಥೆಯನ್ನಿರ್ಬೋದು, ಆಮೇಲೆ ನೃತ್ಯ ಮಾಡೋದಿರ್ಬೋದು, ಎಲ್ಲವನ್ನು ಈ ಜನಪದ ಕಲೆಯಲ್ಲಿ ಜನಪದರು ಅಳವಡಿಸ್ಕೊಂಡು ಬಂದ್ದಾರೆ. ಹಾಗೆ ನಾವು ತಾಯಿ ತಂದೆನ ಯಾಕನ ಇವಾಗ ನೋಡ್ತಾ ಇದ್ದೇವೆ ಅಂದ್ರೆ ಅದು ಹೇಳಕ್ಕೂ ಅಸಾಧ್ಯವಾದದ್ದು. ಅದಕ್ಕೆ ನಮ್ಮ ಹೆತ್ತಂತ ತಾಯಿ ನಮ್ಮನ್ನ ಹೊತ್ತು ಹೆತ್ತು ಇಷ್ಟು ದೊಡ್ಡವ್ರು ಮಾಡಿ ತಾವು ಉಪವಾಸಿದ್ದು ನಮಗ ಯಾವ ತರ ಅವಳು ಉಣಿಸಿ ತಿನಿಸಿ ಇಷ್ಟು ದೊಡ್ಡವರು ಮಾಡಿದ ಮೇಲೆ ಅವಳನ್ನ ನಾವು ಯಾವ ತರ ನೋಡ್ಕೋತೀವಿ ಅಂತ ಹೇಳಿ ವೀರೇಶ್ ಅವರು ತಮ್ಮ ಹಾಡಿನ ಮೂಲಕ, ಸುಂದರವಾದ ಹಾಡಿನ ಮೂಲಕ ತಾಯಿ ಮೇಲೆ ಒಂದು ಹಾಡನ್ನು ಹೇಳ್ತಾ ಇದ್ದಾರೆ. ವೀಕ್ಷಕರ, ಆ ಹಾಡನ್ನು ಕೇಳ್ತಾ ಇದ್ರೆ ಕಣ್ಣಲ್ಲಿ ತಂತಾನೆ ನೀರು ಹೋಗ್ತಾರೆ. ಹಾಗೆ ಆ ಹಾಡನ್ನ ನಾವು ನೀವು ಕೇಳೋಣಲ್ಲ ವೀಕ್ಷಕರೇ. ಹಡೆದ ತಾಯಿನ ಹೊಡೆದ ಬೈಬ್ಯಾಡೋ, ನರಕ ತಪ್ಪೋದಿಲ್ಲ. ಹೆತ್ತ ತಾಯಿ ತಂದಿ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ಹಡೆದ ತಾಯಿನ ಹೊಡೆದ ಬೈಬ್ಯಾಡೋ, ನರಕ ತಪ್ಪೋದಿಲ್ಲ. ಹಡೆದ ತಾಯಿನ ಹೊಡೆದ ಬೈಬ್ಯಾಡೋ, ನರಕ ತಪ್ಪೋದಿಲ್ಲ. ಹೆತ್ತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ಹೆತ್ತ ತಾಯಿನ ಬ್ಯಾರೆ ಇಟ್ಟರ ದೇವರೊಪ್ಪೋದಿಲ್ಲ. ಹಡೆದ ತಾಯಿನ ಹೊಡೆದ ಬೈಬ್ಯಾಡೋ, 9 ತಿಂಗಳ ಹೊತ್ತು ಹೆತ್ತು ನಮ್ಮ ಜ್ಞಾತ ಕಟ್ಟಲು ಬ್ಯಾಡ.
ಗಳಿಸ್ತಂತ. ಹಾಗೆ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಂಥವ್ರು. ಅಂದ್ರೆ ಇವರು ಬೀದಿ ನಾಟಕಗಳನ್ನು ಮಾಡ್ತಾರ, ಅಷ್ಟೇ ಅಲ್ಲದೆ ಕೋಲಾಟನ ಕಳಿಸ್ತಾರ, ಜನಪದ ಹಾಡುಗಳನ್ನು ಹೇಳ್ತಾರ. ಹೆಣ್ಮಕ್ಳು ಅಂದ್ರೆ ಕೂಲರ್ ಎಷ್ಟು ಉದ್ದಿರ್ತಿದ್ದು ರೀ ಅವರು. ನೀಟಾಗಿ ಜಡಿ ಹಾಕೊಂಡು ತಲೆ ತುಂಬಾ ಉಪ್ಪು ಇಟ್ಕೊಂಡು ಹೊರಟ್ರ ಅಂದ್ರ 2 ಕಣ್ಣು ಸಾಲ. ಈಗ್ರೆ ಅವ್ ಈಟ ಮಾಡ್ಕೊಂಡಿರ್ತಾವ್ರಿ, ಏನ್ರಿ ಕೊತ್ತಂಬರಿ ಸಿವಡವ ಆ ನಮೂನಿ ಕೂದಲ ಬಿಟ್ಟಿರ್ತಾರ. ಅಷ್ಟ ಅಲ್ರಿ ಅವ್ ಎಂತಿಂತ ಅಂಗಿ ಮೈ ಕಾಣುವಂತ ಅರಿವುಗಳು. ಅದಕ್ಕಾಗಿ ಇವತ್ತಿನ ದಿವ್ಸ ಜಗತ್ನಾಗ ಅತ್ಯಾಚಾರ ಅನಾಚಾರ ಆಗಕತ್ತಾವ. ಅಷ್ಟ ಅಲ್ದನ ಈ ಕಾಲ ಕೆಟ್ಟಿಲ್ರಿ, ನಾವು ಕೆಟ್ಟಿದ್ದೇವೆ. ನಮ್ಮ ವಸ್ತ್ರಗಳು ಹಿಂದಿನ ಜನಪದರು ಯಾವ ತರ ಅರವೆಗಳನ್ನು ಉಡ್ತಿದ್ರು, ಮೈ ತುಂಬಾ ಬಟ್ಟೆಗಳನ್ನು ತೊಡ್ತಿದ್ರು, ಅದೆಲ್ಲ ಹೋಗ್ಯಾವ. ಆಮೇಲೆ ಆ ಟಿಕಳಿ ಹಚ್ಕೊಂತಾರ. ಆ ಟಿಕಳಿ ಬಿತ್ತು ಅಂತಂದ್ರ ಹಣೆ ಮೇಲೆ ಕುಂಕುಮ ಇರೋದಿಲ್ಲ. ಅವಾಗ ಕುಂಕುಮ ಬಿಟ್ಟು ಇರ್ತಿದ್ದಿಲ್ಲ, ಅದು ಮುತ್ತೈತನದ ಲಕ್ಷಣ. ಆಮೇಲೆ ಇನ್ನೊಂದು ವಿಷಯಕ್ಕೆ ಬರ್ತೇನ್ರಿ, ತಾಳಿ ಇಲ್ಲಿ ನಿಲ್ತಿದ್ರಿ. ಅವಾಗ ಆ ತಾಳಿ ಯಾಕೆ ಇಲ್ಲಿ ಕಟ್ತಿದ್ರು ಅಂತಂದ್ರ ಗಂಡನ ಮನೆಗೆ ಹೋದಂತ ಮಗಳು ಎಷ್ಟು ನಿನ್ ಗಂಡನ ಮನೇಲಿ ಕಷ್ಟ ಬಂದ್ರು ನಿನ್ನ ಕುತ್ತಿಗೆ ಬರ ಮಟನೋ ಅಲ್ಲಿವರೆಗೂ ನೀ ಸಹಿಸ್ಕೋ ತಾಯಿ ಮಗಳೇ ಅಂತ ಹೇಳಿ ಆ ತಾಯಿ ಮಗಳಿಗೆ ಹೇಳಿ ಕಳಿಸ್ತಿದ್ದು. ಅದಕ್ಕಾಗಿ ತಾಳಿನ ಇಲ್ಲಿ ಕಟ್ತಿದ್ದಾರೆ. ಈಗಿನ ತಾಳಿನ ಅದನ್ನ ಎಲ್ಲಿ ಬಾಯಿನ ಹೇಳೋದು ಬೇಡ, ಅದೆಲ್ಲ ಕೆಳಗ ಬಂದಿದೆ ತಾಳಿ. ಆ ತಾಳಿ ಅನ್ನೋ ಮಹತ್ವನ ಹೋಗ್ಬಿಟ್ಟಿದೆ. ಹೀಗಾಗಿ ಮುತ್ತೈತನದ್ದು ಒಂದು ಕುಂಕುಮ, ಬಳೆ, ತಾಳಿ, ಕಾಲುಂಗ್ರ, ಹೂವು ಇವೆಲ್ಲ 5 ಕೂಡಿದ್ರೆ ಮುತ್ತೈದೆ ಅಂತ ಹೇಳ್ತಿದ್ರು. ಈಗ ಅವೆಲ್ಲ ಮಾಯ ಆಗ್ಬಿಟ್ಟವು. ಹಾಗೆ ಅಷ್ಟೇ ಅಲ್ರಿ, ಹೆಣ್ಮಕ್ಳದಷ್ಟೇ ಹೇಳಕತ್ತಿಲ್ಲ, ಗಂಡು ಮಕ್ಕಳು ಎಷ್ಟು ಚಂದ ದೋತ್ರ ಪಂಚೆ ಉಟ್ಟು ಹೊಂಟ್ರಂದ್ರ ಯಾರಪ್ಪ ಇವ ಊರಿನ ಗೌಡ ಅಂತಿದ್ರು. ಈಗ ಇಟ್ಟಿಟ್ಟ ಚೊಣ ಬಂದಾವ್ರಿ, ಅವು ಎಂತೆಂತವು ಶರ್ಟ್ ಬಂದವು. ಅವು ಮುಂದೆ ಯಾವ್ದು ಹಿಂದೆ ಯಾವ್ದು ಅಂತ ಗೊತ್ತಾಗಲ್ರಿ. ಈಗ ಹೆಣ್ಣು ಯಾವ್ದು ಗಂಡ ಯಾವ್ದು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅವಾಗಿಂದ ಗುಡಿ ಕಟ್ಟಿ ಮೇಲೆ ಕುತ್ಕೊಂಡು ಪಗಡೆ ಆಡ್ತಿದ್ರು, ಚಕ್ಕ ಮಾಡ್ತಿದ್ರು, ದೇವರ ಪದಗಳನ್ನು ಹಾಡ್ತಿದ್ರು. ಎಷ್ಟು ಚಂದ್ರಿ ಆ ಹೊಲದಾಗ ಉಳುವಾಗ, ರಂಟೆ ಹೊಡೆಯುವಾಗ, ಬಿತ್ತುವಾಗ ಎಷ್ಟು ಚಂದ ಸೊಗಸಾದ ಹಾಡು ಹೇಳಿದ್ರು. ಹೀಗೆಲ್ಲ ಹೋಗ್ಬಿಟ್ಟವ್ರಿ. ಜುಮ್ ಜುಮ್ ಮಾಯ ಶುರುವಾಗ್ಬಿಟ್ಟವ್ರಿ. ಅದಕ್ಕಾಗಿ ವೀಕ್ಷಕರೇ, ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಈಗ ವೀರೇಶ್ವರ ಬರ ಮಾಡ್ಕೊಳ್ಳೋಣ, ಅವ್ರ ಬಾಯಿಂದ ಹಾಡು ಕೇಳೋಣ ಹೆಂಗಿರ್ತೈತಿ ಅಂತ ಕೇಳೋಣ ವೀಕ್ಷಕರು. ಕಾಲ ಕೆಟ್ಟಿಲ್ಲ, ಜನರಿಂದ ಕೆಟ್ಟೈತಿ ಜಗವೆಲ್ಲ. ಕಾಲ ಕೆಟ್ಟಿಲ್ಲ, ಜನರಿಂದ ಕೆಟ್ಟೈತಿ ಜಗವೆಲ್ಲ. ಗಾಳಿ ನೀರು ಭೂಮಿ ಬಾನು, ಗಾಳಿ ನೀರು ಭೂಮಿ ಬಾನು, ದಿಗಂಗೈದೆ ಎಲ್ಲ. ಕಾಲ ಕೆಟ್ಟಿಲ್ಲ, ಜನರಿಂದ ಕೆಟ್ಟೈತಿ ಜಗವೆಲ್ಲ. ಕಾಲ ಕೆಟ್ಟಿಲ್ಲ, ಜನರಿಂದ ಕೆಟ್ಟೈತಿ ಜಗವೆಲ್ಲ. ಗಂಡನ ದೇವರಂತ ಹೇಳ್ತಾಳ ನಾರಿ, ಮೈಯೆಲ್ಲ ಕಾಣುವಂಗ
ಹಾಗೆ ಹಿಂದಿನ ಕಾಲದಲ್ಲಿ ಸರಸ ಸಲ್ಲಾಪ ಅಂದ್ರೆ ಗಂಡ ಹೆಂಡತಿ ಯಾವ ತರ ಅಂದ್ರೆ ಈಗಿನ ತರ ಅಲ್ಲ, ಅವಾಗ ಕೂಡು ಕುಟುಂಬ. ತಂದೆ ತಾಯಿ ಅಜ್ಜ ಅಮ್ಮ ಮುತ್ತಜ್ಜ ಚಿಕ್ಕಪ್ಪ ದೊಡ್ಡಪ್ಪ ಕೂಡು ಕುಟುಂಬದಾಗ ಹೆಂಡತಿ ಮಗ ನೋಡ್ಬೇಕಂದ್ರ ಬಹಳ ಸಾಹಸದ ಕೆಲಸ ರೀ. ಆದ್ರೂ ಅವರು ಸುಮ್ಮನೆ ಬಿಡ್ತಿರ್ಲಿಲ್ಲ, ಕದ್ದು ಮುಚ್ಚು ಹೆಂಡತಿ ನೋಡಕ್ ಬರೋರು. ಈಗ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತೀರೇನ್ರಿ? ಆಮೇಲೆ ಹೊಲ ಮನಿ ಗದ್ದೆ ಕೆಲಸ, ಆ ಗದ್ದೆ ಕೆಲ್ಸಕ್ಕೆ ಬೆಳಗ್ಗೆ ಹೋದವರು ಸಾಯಂಕಾಲ ಬರ್ತಿದ್ರು. ಸಾಯಂಕಾಲದವರೆಗೂ ಹೆಂಡತಿ ಮಗ ನೋಡಂಗಿಲ್ಲ. ಹೆಂಡತಿ ಮಗ ನೋಡ್ತೇನೆ ಅಂತ ಉಳುಕಿದವರೆಲ್ಲ ಹೆಂಡತಿ ಕಂಡು ಏನೇ ಬನ್ನಿ ಹೆಂಡತಿ ನೋಡಕ್ ಕಂಡು ಏನು ತಾಯಿ ಅಂತಂತಿದ್ರು. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು, ಹಂಗೆಲ್ಲ ಅಂತಾರ ಅಂತ ಹೇಳಿ ಅವ್ರು ಸುಮ್ಮನೆ ಹೋಗ್ಬಿಡ್ತಿದ್ರು. ಅದಕ್ಕೆ ಈಗ ಊಟಕ್ಕೆ ಬರುವಾಗ ಅಂದ್ರೆ ಊಟಕ್ಕೆ ಹೊಲಕ್ಕೆ ಹೋದಾಗ ಬುಟ್ಟ್ಯಾಗ ರೊಟ್ಟಿ ಬುತ್ತಿ ಇಟ್ಕೊಂಡು ಹೋಗ್ಬೇಕಾಗಿತ್ತು. ಆ ರೊಟ್ಟಿ ಬುತ್ತಿ ಇಟ್ಕೊಂಡು ಯಾರು ಬರ್ತಾರ ಅಂತಂದ್ರ ಆ ಹೆಂಡತಿ ಬಂದ್ರ ಗಂಡಗೆ ಸಮಾಧಾನ ಇರ್ತಿತ್ತು. ಅದಕ್ಕಾಗಿ ಹೆಂಡತಿ ಬರೋ ಸಲುವಾಗಿ ಅಜ್ಜ ಅಂತಂದ್ರ ಗಂಡ ಏನಂತಿದ್ದ ಅಂತಂದ್ರ ರೊಟ್ಟಿ ಬುತ್ತಿ ಇತ್ತಂದ್ರ ಊಟ ಮಾಡ್ತಿದ್ದಿಲ್ಲ, ಕೈ ತುತ್ತು ನೀಡಿದ್ರ ಒಳ್ಳೆ ಖುಷಿಯಿಂದ ಊಟ ಮಾಡ್ತಿದ್ರು. ಅಂದ್ರೆ ಅವರು ಈ ಜನಪದರಲ್ಲಿಯೂ ಯಾವ ತರ ದಾಂಪತ್ಯದಲ್ಲಿ ಒಂದು ಇರುಸು ಮೂಸು ಆಗಿರ್ಬೋದು, ಒಂದು ಷಡ್ಗುಣದ ಮೂಲಕ ಅಂದ್ರೆ ಕದ್ದು ಮುಚ್ಚಿ ಹೆಂಡತಿ ನೋಡೋದು, ಅದರಲ್ಲಿ ಒಂದು ಖುಷಿ ಅಂತಂದ್ರ ಎಷ್ಟು ಚಂದ ಇರ್ತಿತ್ತು. ಆಕೆ ಬುಟ್ಟ್ಯಾಗ ರೊಟ್ಟಿ ಬುತ್ತಿ ತಗೊಂಡೋಗಿ ತಗೊಳ ಮಾರಯ್ಯ ಊಟ ಮಾಡೋ ಅಂದ್ರ ಆ ತುತ್ತು ಇಡುವಾಗ ಅವಾಗಿನ ಸಂತೋಷ, ಆ ಹಸಿರು ಹೊಲದಾಗ ಗಿಡದ ನಡಾಗ ಹೆಂಡತಿ ತುತ್ತು ಕೊಡುವಾಗ ಉಣ್ಣೋ ಅಂತದ್ದು ಖುಷಿ ಮತ್ತೊಂದು ಇಲ್ಲಿರೋದಿಲ್ಲ. ಅಂದ್ರೆ ಜನಪದರು ತಮ್ಮ ದಾಂಪತ್ಯನ ಈ ತರ ಅನುಭವಿಸ್ತಾ ಇದ್ರು. ಹಾಗೆ ಹೊಲದಿಂದ ಬಂದ ಮೇಲೆ ಹೆಂಡತಿ ಹಿಂಗ್ ನೋಡ್ತಿದ್ರು, ಹೆಂಡತಿ ಬಂದು ನೀರು ಕೊಡ್ತಾಳೇನೋ, ಅವಳ ಮುಖ ನೋಡ್ತೇನೇನೋ, ಏನೋ ಒಂದು ಬೇರೆ ಏನೋ ನೆವ ಮಾಡ್ಕೊಂಡು ಒಳ ಹೋಗೋದು ಹೊರ ಬರೋದು, ನನ್ನ ಹೆಂಡ್ ಕಾಣ್ತಾಳೇನೋ ಅಂತ ನೋಡೋದು. ಈ ತರ ಅವಾಗಿನ ದಾಂಪತ್ಯ ಜೀವನ ಇತ್ತು. ಈಗಿನ ದಾಂಪತ್ಯ ಜೀವನ ಅದನ್ನ ನಿಮಗೆ ಹೇಳೋದ ಬೇಡ. ಹಾಗೆ ಅವಾಗಿನ ಸರಸ ಸಲ್ಲಾಪ ಈಗಿನ ತರ ಅಲ್ಲ. ಅವಾಗ ಕೂಡು ಕುಟುಂಬದಾಗ ಹೆಂಡತಿ ಮಗ ನೋಡೋದೇ ಕಷ್ಟ ಆಗ್ತಿತ್ತು. ಆ ಒಂದು ಅವರು ಒಂದು ಹಾಡಿನ ಮೂಲಕ ಹೆಂಡತಿಯನ್ನ ಯಾವ ತರ ವರ್ಣಿಸ್ತಾ ಇದ್ರು, ಹೇಳ್ತಾ ಇದ್ರು ಅಂತಂದ್ರೆ ನಮ್ಮ ಜನಪದರು. ಅದೇ ತರ ಬುದ್ಧಿ ತಗೊಂಡು ಹೋಗುವಾಗ ಅಥವಾ ರಂಡಿ ಕುಂಟಿ ಕಟ್ಟುವಾಗ ಹೊಳ್ಳಿ ಒಂದ್ಸಲ ಹಿಂಗ್ ನೋಡ್ತಿದ್ರು, ಎಲ್ಲೋ ನನ್ನ ಹೆಂಡತಿ ಕದ್ದು ನನ್ನ ನೋಡ್ತಾ ಇದ್ದಾಳೆ, ಅವಳು ಆ ಮುಖನ ನೋಡ್ಕೊಂಡು ಹೋಗೋಣ ಅಂತ ಆ ಗಂಡ ಅವಳಿಗಾಗಿ ಕಾಯ್ತಾ ಇದ್ದ. ಅದೇ ತರ ಹಾಡನ್ನ ಇವತ್ತು ನಮ್ಮ ವೀರೇಶರು ಮತ್ತೆ ಹಾಡ್ತಾ ಇದ್ದಾರೆ. ಈ ಹಾಡನ್ನ, ಈ ದಾಂಪತ್ಯದ ಹಾಡನ್ನ ನಾವು ನೀವು ಕೇಳಿ ಆ ಹಳ್ಳಿಯ ದಾಂಪತ್ಯ ಯಾವ ತರ ಇರ್ತೈತಿ ಅಂತ ಹೇಳಿ ನಾವು ನೀವು ಕೇಳೋದಿಲ್ಲ ವೀಕ್ಷಕರೇ. ಇನ್ನು ಯಾಕ ಬರಲಿಲ್ಲವ ಹೊಲಕ್ಕ ಹೋದವ, ನನ್ನ ಬಿಟ್ಟು ಅರಗಡಿಗಿರದವ. ಇನ್ನು ಯಾಕ ಬರಲಿಲ್ಲವ ಹೊಲಕ್ಕ ಹೋದವ, ನನ್ನ ಬಿಟ್ಟು ಅರಗಡಿಗಿರದವ. ಇನ್ನು ಯಾಕ ಬರಲಿಲ್ಲವ ಹೊಲಕ್ಕ ಹೋದವ, ನನ್ನ ಬಿಟ್ಟು ಅರಗಡಿಗಿರದವ.
ಬಿಟ್ಟು ಹರಗಳಿಗೆದಾವ ಇನ್ನು ಯಾಕ ಬರಲಿಲ್ಲವ ಇನ್ನು ಯಾಕ ಬರಲಿಲ್ಲವ ಹೊಲಕ್ಕ ಹೋದವ ನನ್ನ ಬಿಟ್ಟು ಹರಗಳಿಗೆದಾವ. ಕೇಳಿದ್ರಲ್ಲ ವೀಕ್ಷಕರೇ ವೀರೇಶ್ ಅವರ ಹಾಡುಗಳನ್ನ. ಇವರು ಮೂಲತಃ ಭಜನಾ ಜನಪದ ಭಜನಾದಿಂದ ಇಷ್ಟು ಹಾಡುಗಳನ್ನ ಹೇಳಿ ಪ್ರಸಿದ್ಧಿ ಪಡೆದವರು. ವೀರೇಶ್ ಅಂಕಿನಮಠ ಅವರು ಜನಪದ ಕ್ಷೇತ್ರದಲ್ಲಿ ತುಂಬಾ ಹಾಡುಗಳನ್ನು ಹೇಳ್ತಾ ಹೆಸರು ಗಳಿಸಿದಂತವರು. ಹಾಗೆ ಕರ್ನಾಟಕ ಜಾನಪದ ಪರಿಷತ್ ತಾಲೂಕಿನ ಅಧ್ಯಕ್ಷರನ್ನು ಆಗಿದ್ದಾರೆ. ಹಾಗೆ ಈ ತರ ಪ್ರಸಿದ್ಧಿ ಪಡೀಲಿಕ್ಕೆ ಈ ತರ ಹಾಡುಗಳನ್ನು ಹೇಳಿ ನಮ್ಮ ಮನವನ್ನು ರಂಜಿಸಲಿಕ್ಕೆ ಇವರು ಗುರುಗಳಾದಂತ ಮಲ್ಲನಗೌಡ್ ದೊಡ್ಡಗೌಡ್ರವರು ಇವರ ಆರಾಧ್ಯ ಗುರುಗಳು. ಹೀಗಾಗಿ ಇವತ್ತಿನ ದಿವಸ ಈ ಮಟ್ಟಕ್ಕೆ ನಾವು ಬೆಳೆದಿದ್ದ ಕಾರಣ ಆ ಗುರುವಿಗೆ ಒಂದು ನಮನ ಅಂತ ಹೇಳಿ ವೀರೇಶ್ವರ ಮಾತು. ಹಾಗೆ ವೀಕ್ಷಕರೇ ಈ ಒಂದು ಜನಪದ ಹಾಡುಗಳನ್ನು ಕೇಳ್ತಾ ಇದ್ರೆ ಹಾಗೆ ಕೇಳಬೇಕು ಅನ್ಸುತ್ತೆ. ಈಗ ನಮ್ಮ ಕಾರ್ಯಕ್ರಮ ಮುಗಿಸೋ ಹೊತ್ತು ಬಂತು. ಅದಕ್ಕಾಗಿ ನಾವು ಮತ್ತೊಬ್ಬ ಕಲಾವಿದರ ಜೊತೆ ಮತ್ತೆ ನಾಳೆ ನಿಮ್ಮೊಂದಿಗೆ ನಾವು ಬರ್ತೇವೆ. ಹಾಗೆ ಹೋಗಿ ಬರೋಣಲ್ಲ ವೀಕ್ಷಕರೇ.